ಗಣ್ಯರಿಗೂ ಹಾಗೂ ಇಲ್ಲಿರುವಂಥ ಎಲ್ಲ ಪುಟಾಣಿಗಳಿಗೆ ನಿಮ್ಮೆಲ್ಲರಿಗೂ ಪ್ರಿಯಾ ಹಾಸನ್ ಮಾಡುವ ನಮಸ್ಕಾರಗಳು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವೇದಿಕೆ ಆಗಿರ್ಬೋದು, ಪ್ರೋಗ್ರಾಮ್ ಆರ್ಗನೈಸ್ ಮಾಡೋದು, ಡ್ಯಾನ್ಸ್ ಮಾಡಿದ್ದು ಮಕ್ಕಳು ನನಗೆ ಬಂದ ತಕ್ಷಣ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಅಷ್ಟು ದೂರದಿಂದ ಬರ್ಬೇಕಾದ್ರೆ ಏನಪ್ಪಾ ಇಷ್ಟು ದೂರ ಇದೆಯಾ ಅನ್ಕೊಂಡೆ, ನನಗೆ ಗೊತ್ತಿರಲಿಲ್ಲ ಇಷ್ಟು ದೂರ ಇದೆ ಸ್ಕೂಲ್ ಅಂತ. ಬಟ್ ಬಂದ್ಮೇಲೆ ಇಲ್ಲಿ ಡ್ಯಾನ್ಸ್ ಎಲ್ಲ ನೋಡಿದ್ಮೇಲೆ ನನಗೆ ನಿಜಾಗ್ಲೂ ತುಂಬಾ ಸಂತೋಷ ಆಯ್ತು. ಆ ಮಕ್ಳಿಗೆಲ್ಲರಿಗೂ ನನ್ನ ಕಡೆಯಿಂದ ಒಂದ್ಸತಿ ಜೋರು ಚಪ್ಪಾಳೆ. ಥ್ಯಾಂಕ್ ಯು. ನನಗೆ ನನ್ನ ಒಂದು ಸ್ಕೂಲ್ ಡೇಸ್ ನೆನಪಾಯ್ತು ಇದನ್ನ ನೋಡಿ. ನಾನು ಸಹ ಚಿಕ್ಕದ್ರಲ್ಲಿ ನಾನು ಕ್ಲಾಸಿಕಲ್ ಡ್ಯಾನ್ಸರು. ಡ್ಯಾನ್ಸ್ ಕಲಿಬೇಕಾದ್ರೆ ನಮ್ಮ ತಾಯಿ ಯಾವಾಗಲೂ ಈ ಸ್ಕೂಲ್ ಡೇಸ್ ಇದೆಲ್ಲ ಬಂದ್ರೆ ಅಥವಾ ಬೇರೆ ಪ್ರೋಗ್ರಾಮ್ಸ್ ಮಾಡಬೇಕಾದ್ರೂ ಅವರ ಒಂದು ಉತ್ಸಾಹ ಎಷ್ಟಿರ್ತಿತ್ತಂದ್ರೆ ಇಲ್ಲಿರೋ ಎಲ್ಲ ಪೇರೆಂಟ್ಸ್ ಅಲ್ಲಿ ನೋಡ್ತಾ ಇದ್ದೀನಿ. ಇವತ್ತು ನಾನು ಕೂಡ ಅಮ್ಮ ಆಗಿದ್ದೀನಿ. ನನಗೂ 5 ವರ್ಷದ ಮಗ ಇದ್ದಾನೆ. ಎಷ್ಟು ಉತ್ಸಾಹ ಅಂದ್ರೆ ಆ ಮಕ್ಕಳನ್ನ ರೆಡಿ ಮಾಡೋದಕ್ಕೆ ಸ್ಪೆಷಲಿ ತಾಯಿಗಿರಿಗೆ ಕೆಲಸ ಜಾಸ್ತಿ. ನಮಗೆ ನನ್ನ ತಾಯಿ ಮಾಡ್ಬೇಕಾದ್ರೆ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಈಗ ನಾನು ತಾಯಿ ಆದಾಗ ನನ್ನ ಮಗನಿಗೆ ಏನೇನ್ ಮಾಡ್ಬೇಕು ಇವಾಗ ಗೊತ್ತಾಗ್ತಾ ಇದೆ ತಾಯಿ ಬೆಲೆ ಏನಂತ. ನಿಜ ತುಂಬಾ ಶ್ರಮ ವಹಿಸ್ತೀವಿ ನಾವು ತಾಯಿ ಆದ್ಮೇಲೆ. ನನ್ನ ಒಂದು ಅನಿಸಿಕೆ ಇಷ್ಟೇ, ಮಕ್ಕಳನ್ನ ನೋಡಿ ಚೆನ್ನಾಗಿ ಬೆಳೆಸಿ ಒಳ್ಳೆ ಕಲ್ಚರ್ ಕೊಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳು ಕಲ್ಚರ್ ಕಲಿಬೇಕು. ತಂದೆ ತಾಯಿಗೆ ಒಂದು ಬೆಲೆ ಕೊಡೋದಾಗ್ಲಿ, ದೊಡ್ಡವ್ರಿಗೆ ಒಂದು ಬೆಲೆ ಕೊಡೋದಾಗ್ಲಿ, ಈ ತರದೊಂದು ಕಲ್ಚರ್ನ ಕಲಿಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ತಾಯಿಗಳಿಗೆ ನನ್ನಿಂದ ಒಂದು ಸಲಹೆ, ಏನೇ ಆದ್ರೂ ಎಷ್ಟೇ ಮಕ್ಕಳನ್ನ ನೋಡಿ ಗಂಡಂದಿರನ್ನ ನೋಡಿ ಎಲ್ಲಾರನ್ನೂ ನೋಡ್ಕೋತೀರಾ, ನಿಮ್ಗೆ ನೋಡ್ಕೊಳ್ಳೋದಕ್ಕೆ ಟೈಮೇ ಸಿಗಲ್ಲ. ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ. ಆದಷ್ಟು ನಿಮ್ ಕಡೆ ಕೂಡ ನೀವು ಗಮನ ಕೊಡಿ. ನಿಮ್ ಹೆಲ್ತ್ ಬಗ್ಗೆ ಸಹ ನೋಡಿ. ಯಾವಾಗಲೂ ನಾವು ಹ್ಯಾಪಿಯಾಗಿರ್ಬೇಕಂದ್ರೆ ಒಂದು ಸೂತ್ರ ಅಂತೆ, ವಿ ಶುಡ್ ಲವ್ ಅವರ್ ಸೆಲ್ಫ್. ನಮ್ಮನ್ನ ನಾವು ಪ್ರೀತಿಸ್ಬೇಕು. ಅದು ನನಗೆ ಅನಿಸಿದ್ದು. ಮತ್ತೆ ಜೊತೆಗೆ ಮಕ್ಕಳಿಗೆ ನಾನು ಸರಿಗಮ ವಿಜಯ್ ಸರ್ ಹೇಳ್ದಂಗೆ ನಾನು ಅನ್ಕೊಂಡೆ ಅದನ್ನ ಮಾತಾಡ್ಬೇಕಂತ. ಬೇರೆ ಎಲ್ಲ ವಿಚಾರದಕ್ಕಿಂತ ಓದು ಅಂತ ಓದಿಗೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಆದ್ರೆ ಅವರಲ್ಲಿ ಬೇರೆ ಏನೇನೋ ಕಲೆಗಳಿರುತ್ತೆ. ಅದಕ್ಕೆ ಯಾವುದಕ್ಕೂ ಕೆಲವೊಂದ್ಸತಿ ನಾವು ಪೇರೆಂಟ್ಸ್ಗಳ ಎಂಕರೇಜ್ ಮಾಡಕ್ಕೆ ಹೋಗಲ್ಲ. ಓದ್ಬೇಕು ಅವ್ನು IAS ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಈ ನಿಟ್ಟಿನಲ್ಲೇ ನೋಡ್ತೀವಿ. ಎಲ್ಲರೂ ಹಿಂಗೆ ಆಗಿದ್ರೆ ಇವತ್ತು ಒಬ್ಬ ಒಳ್ಳೆ ಕ್ರಿಕೆಟರ್ ಆಗಿರ್ಬೋದು, ಒಳ್ಳೆ ನಟ ಆಗಿರ್ಬೋದು, ಇವರೆಲ್ಲ ಬರಕ್ಕೆ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಅವರಲ್ಲಿ ಗುರುತಿಸಿ ಅವರಲ್ಲಿ ಏನ್ ಕಲೆ ಇದೆ ಅನ್ನೋದನ್ನ ನೋಡಿ ಅದನ್ನ ನೀವು ಪ್ರೋತ್ಸಾಹಿ ಬೆಳೆಸಿದ್ರೆ ನಿಜವಾಗ್ಲೂ ಅವರೊಂದು ಒಳ್ಳೆ ವ್ಯಕ್ತಿತ್ವ ಇರುವಂತ ಒಂದು ವ್ಯಕ್ತಿ ಆಗ್ತಾರೆ ಅಂತ ನನ್ಗನ್ಸುತ್ತೆ. ಈಗ ನೋಡಿ, ನಮ್ಮಮ್ಮ ನನ್ನಲ್ಲಿ ಒಂದು ಕಲೆ ಇತ್ತು ಅಂತ ಪ್ರೋತ್ಸಾಹ ಮಾಡಿದ್ದಕ್ಕೆ ಇವತ್ತೊಂದು ನನ್ನ ನಟಿ, ನಿರ್ದೇಶಕಿ, ನಿರ್ಮಾಪಕಿ ಆಗಿದ್ದೀನಿ. ಇವತ್ತು ಒಂದು ಒಳ್ಳೆ ಹೆಸರಾಗಿದೆ. ಈ ರೀತಿಯಾಗಿ ನಿಮ್ಮ ಮಕ್ಕಳಲ್ಲೂ ಏನ್ ಕಲೆ ಇದೆ ಅದನ್ನ ನೀವು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಅಶೋಕ್ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿ ತುಂಬಾ ಖುಷಿ ಆಯ್ತು. ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್, ಪ್ರೊಡ್ಯೂಸರ್ ಚೇಂಬರ್ ಅಲ್ಲಿ ಕೂಡ ಅವ್ರು ಇರೋದ್ರಿಂದ ಹೇಳಿದ್ರು ಈ ತರ ಒಂದು ಸ್ಕೂಲ್ ಇದೆ ಮೇಡಮ್, ನೀವು ಬರಲೇಬೇಕಂತ. ಮತ್ತೆ ಸರಿಗಮ ವಿಜಯ್ ಸರ್ ತುಂಬಾ ಆತ್ಮೀಯರು, ತುಂಬಾ ವರ್ಷಗಳಿಂದ ತುಂಬಾ ಒಳ್ಳೆ ಸ್ಕೂಲ್ ಮಾಡಿದ್ದಾರೆ ಸರ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಈ ಸ್ಕೂಲ್ ಇನ್ನ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ, ಒಳ್ಳೆ ಹೆಸರು ಮಾಡಲಿ. ಈ ಸ್ಕೂಲಲ್ಲಿ ಇರುವಂತ ವಿದ್ಯಾರ್ಥಿಗಳು ಚೆನ್ನಾಗಿ ಬೆಳೀಲಿ, ಒಂದು ಒಳ್ಳೆ ವ್ಯಕ್ತಿಗಳಾಗ್ಲಿ, ಫೇಮಸ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.